ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನಿತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಪುಳಿಯೋಗರೆ, ಅಯ್ಯಂಗಾರ್ ಪುಳಿಯೋಗರೆ. ಹೇಗೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದು, ಆ ಗೊಜ್ಜಿಗೆ ಹೇಗೆ ಪುಡಿ ಮಾಡ್ಕೊಳ್ಳೋದು, ಆಮೇಲೆ ಅನ್ನಕ್ಕೆ ಹೇಗೆ ಕಲಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ. ಮೊದಲು ಒಂದು ಸ್ವಲ್ಪ ಹುಣಸೆ ಹಣ್ಣ ನೆನೆ ಇಟ್ಕೊಳ್ಳೋಣ. ಒಂದು ಆರೆಂಜ್ ಸೈಜ್, ದೊಡ್ಡ ಆರೆಂಜ್ ಸೈಜಷ್ಟು ಹುಣಸೆ ಹಣ್ಣ ನಾನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಬಿಸಿನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲ 1 ಅವರ್ ನೆಂದರೂ ಚೆನ್ನಾಗಿರುತ್ತೆ. ಈಗ ಪುಡಿ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಮತ್ತೆ 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಅದು ಕೂಡ 1 ಟೀ ಸ್ಪೂನು. ಈಗ ಬ್ಲಾಕ್ ಪೆಪ್ಪರು 1 ಟೀ ಸ್ಪೂನು. ಅದಾದ್ಮೇಲೆ ಮತ್ತೆ ಜೀರಿಗೆ 4 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಈಗ ಧನಿಯಾ ಕಾಳು ನಾನು 8 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದೆಲ್ಲದು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡು ಒಂದ್ ಸ್ವಲ್ಪ ಕರಿ ಲೀವ್ಸ್ ಅಂದ್ರೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಹುರಿದಾದ್ಮೇಲೆ ಈಗ ನಾನು ಒಂದು 20ರಿಂದ 22 ನಿಮ್ ಖಾರಕ್ಕೆ ನೋಡ್ಕೊಂಡು ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ಜಾಸ್ತಿ ಖಾರ ಬೇಕಂದ್ರೆ ಒಂದು 15ರಿಂದ 16 ಬ್ಯಾಡಗಿ ಹಾಕ್ಕೊಂಡು ಒಂದು 5, 6 ನೀವು ಗುಂಟೂರು ಮೆಣಸಿನಕಾಯಿ ಕೂಡ ಹಾಕ್ಕೋಬಹುದು. ಈಗ ಸ್ವಲ್ಪ ಕೊಬ್ಬರಿನೂ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಒಣ ಕೊಬ್ಬರಿ ಒಣ ಕೊಬ್ಬರಿ ಪುಡಿ ತಗೊಂಡಿದ್ದೀನಿ ನಾನು. ನೀವು ಕೂಡ ತುರಿದು ಕೂಡ ತಗೋಬಹುದು, ಚೆನ್ನಾಗಿರುತ್ತೆ. ಇಷ್ಟು ಆದ್ರೆ ಸಾಕು. ಈಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಳ್ಳನ್ನ ಹುರ್ಕೋತಾ ಇದ್ದೀನಿ. ಅದು ಹುರ್ಕೊಂಡು ನಾನು ಅದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಪುಡಿ ಮಾಡಿ ಸೈಡ್‌ಗೆ ಇಟ್ಕೊಳ್ಳೋಣ. ಅದೇ ತರ ಈಗ ಇದೆಲ್ಲದು ಕೂಡ ಆರಿದೆ. ಈಗ ಅದನ್ನು ಕೂಡ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಪುಡಿ ಮಾಡ್ಕೊಂಡು ನುಣ್ಣಗೆ ಮಾಡ್ಕೊಂಡು ಬಂದ್ರೆ ನಾವು ಗೊಜ್ಜು ಮಾಡಕ್ಕೆ ರೆಡಿ ಮಾಡ್ಕೋಬಹುದು. ಈಗ ನೀಟಾಗಿ ಆಗಿದೆ ಇದೀಗ. ಸಣ್ಣಗೆ ಪುಡಿ ಆಗಿದೆ ಇದು. ಅದೇ ತರ ಈಗ ಕೊಬ್ಬರಿ ಕೂಡ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲದೂ ಕೂಡ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಗೊಜ್ಜು ಮಾಡಕ್ಕೆ ಈಸಿ ಆಗುತ್ತೆ. ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಬಟ್ ಈ ತರ ಇರುತ್ತೆ. ಬಟ್ ಚೆನ್ನಾಗಿರುತ್ತೆ. ಈಗ ನಾನು ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚ್ಕೊಂಡು ಅದ್ರ ರಸ ಎಲ್ಲ ತಕ್ಕೊಂಡಿದ್ದೀನಿ. ತುಂಬಾ ನೀರ್ ತಕೊಂಡ್ರೆ ತುಂಬಾ ಹೊತ್ತು ಕುದಿಸ್ಬೇಕಾಗತ್ತೆ. ನಾನು ಸ್ವಲ್ಪ ಗಟ್ಟಿಗೆ ತಗೊಂಡಿದ್ದೀನಿ. ಅದಿಷ್ಟು ಹುಣಸೆ ಹಣ್ಣಲ್ಲಿ ಇಷ್ಟು ರಸ ತಗೊಂಡಿದ್ದೀನಿ. ಈಗ ಒಂದೆರಡು ಕುದಿ ಬಂದ್ಮೇಲೆ ಈಗ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕ್ಬೋದು. ನಿಮ್ಗೆ ಸ್ವಲ್ಪ ಜಾಸ್ತಿ ಸಿಹಿ ಇಷ್ಟ ಆಗುತ್ತೆ ಅಂದ್ರೆ ಒಂದು ಮುಕ್ಕಾಲು ಕಪ್ಪೇ ಹಾಕ್ಕೋಬಹುದು. ನನ್ಗೆ ಇಷ್ಟಕ್ಕೆ ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿಬೇಕದು. ಆಮೇಲೆ ಉಪ್ಪು. ಉಪ್ಪು ಕೂಡ 3 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಿಮ್ಮ ಆಮೇಲೆ ಕಲಿಸ್ಬೇಕಾದ್ರೆ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ಹಾಕ್ಕೋಬಹುದು. ಈಗ ನಾವು ಮಾಡಿರೋಷ್ಟು ಪುಡಿ ಪೂರ್ತಿ ಹಾಕ್ಕೋತಿದ್ದೀನಿ. ಒಂದು 8ರಿಂದ 9 ಸ್ಪೂನ್ ಅಷ್ಟು ಸಿಕ್ತು ನನಗೆ, ಟೀ ಸ್ಪೂನ್ ಅಷ್ಟು. ಅಷ್ಟು ಕೂಡ ಪುಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅಷ್ಟು ಬೇಕಾಯ್ತು ನಂಗೆ ಅಂತ. ಇದು ಚೆನ್ನಾಗಿ ಒಂದ್ಸತಿ ಒಂದು 3ರಿಂದ 4 ನಿಮಿಷ ಇದನ್ನ ಚೆನ್ನಾಗಿ ಇದಾದ್ಮೇಲೆ ಆಮೇಲೆ ಮಿಕ್ಕಿದೆಲ್ಲ ಹಾಕ್ಕೊಳ್ಳೋಣ. ಈಗ 3, 4 ನಿಮಿಷ ಆದ್ಮೇಲೆ ನಾನೀಗ ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಕೊಬ್ಬರಿ ಪುಡಿ ಎಲ್ಲ ಅದು ಕೂಡ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಈಗ ಎಳ್ಳಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮಾಡಿ ಇಟ್ಕೊಂಡಿದ್ನಲ್ಲ. ಚೆನ್ನಾಗಿ ಅದು ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ತುಂಬಾ ಗಟ್ಟಿ ಮಾಡಬಾರ್ದು. ಯಾಕಂದ್ರೆ ಇಟ್ರೆ ಅದು ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಸರಿ ಇದೆ ಈಗ. ಇದಾದ್ಮೇಲೆ ಆಫ್ ಮಾಡಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಆಮೇಲೆ ಕಡಲೆ ಬೀಜ 2 ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ ಇದನ್ನು ಕೂಡ ಹುರ್ಕೊಂಡು ಸ್ವಲ್ಪ ಅರಶಿನ ಮತ್ತೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು 2 ಕಡ್ಡಿಯಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಚೆನ್ನಾಗಿರುತ್ತೆ. ಈಗ ಗೊಜ್ಜನ್ನ ಹಾಕ್ಬಿಟ್ಟು ಇದಕ್ಕೆ ನಾನೊಂದು ಅರ್ಧ ಒಗ್ಗರಣೆ ತೆಗ್ದಿಟ್ಕೊಂಡೆ ನಮ್ಗೆ ಅಷ್ಟೊಂದು ಬೇಡ ಅಂತೇಳಿ ಅಂತ. ಈಗ ಮಿಕ್ಕಿದ್ರಲ್ಲಿ ಒಂದು 3 ಕಪ್ ಅಷ್ಟು ಅಂದ್ರೆ 2 ಕಪ್ಪು ಅಕ್ಕಿನ ಅನ್ನ ಮಾಡ್ಕೊಂಡಿದ್ದೆ. ಒಂದು 3ರಿಂದ 3.5 ಕಪ್ ಅಷ್ಟು ಆಗಿತ್ತದು. ಅದಿಷ್ಟು ಕೂಡ ಕಲ್ಸ್ಕೊತಾ ಇದ್ದೀನಿ ಇಷ್ಟಕ್ಕೆ. ಎಷ್ಟು ದಿವಸ ಬೇಕಾದ್ರೆ ಇಟ್ಕೋಬಹುದು, ಇದು ಚೆನ್ನಾಗಿರುತ್ತೆ. ಬೇಕಾದ್ರೆ ಫ್ರಿಡ್ಜಲ್ಲಾದ್ರೂ ಇಟ್ಕೋಬಹುದು, ಹಂಗೇನಾರ ಇಟ್ಕೋಬಹುದು. ಬೇಕಾದ್ರೆ ಬರೀ ಗೊಜ್ಜು ಮಾಡಿ ಇಟ್ಕೊಂಡು ಅವಾಗವಾಗ ನೀವು ಈ ತರ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೋಬಹುದು. ಒಟ್ಟಿಗೆ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಕಡಲೆ ಬೀಜ ಎಲ್ಲ ಮೆತ್ತಗಾಗ್ಬಿಡತ್ತೆ. ಈಗ ಪುಳಿಯೋಗರೆ ರೆಡಿಯಾಗಿದೆ. ಅಯ್ಯಂಗಾರ್ ಪುಳಿಯೋಗರೆ ರೆಡಿಯಾಗಿದೆ. ನೀವು ಕೂಡ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಸಿ ಯು. ಬಾಯ್.